ಗುಡ್ ಮಾರ್ನಿಂಗ್ ಮಕ್ಕಳೇ. ವರ್ಗ 3 ಕ್ಷಯ ಕಟ್ಟಡ ಭಾಗ 11. ನಾವು ಹೋದ ಅವಧಿಯಲ್ಲಿ ಭಗೀರಥ ಪಾಠವನ್ನು ಅಭ್ಯಾಸ ಮಾಡಿದ್ವಿ. ಹೌದಾ? ಇವತ್ತಿಗೆ ನಾವು ಆ ಪಾಠದ ಪ್ರಶ್ನೋತ್ತರ, ಪದಗಳ ಅರ್ಥ, ಆಮೇಲೆ ಹೊಂದಿಸಿ ಬರೆ ಇವುಗಳನ್ನ ನಾವು ಅಭ್ಯಾಸ ಮಾಡೋಣ. ಮತ್ತು ಈ ಮಾತನ್ನು ಯಾರಿಗೆ ಹೇಳಿದರು ಇವುಗಳನ್ನ ನಾವು ಇವತ್ತು ಅಭ್ಯಾಸ ಮಾಡೋಣ. ಇಲ್ಲಿ ನೋಡಿ, ಕೆಲವೊಂದು ಪದಗಳ ಅರ್ಥಗಳನ್ನ ನಾನು ಇಲ್ಲಿ ಬರೆದಿದ್ದೀವಿ. ಹೌದಾ? ಒಂದೇ ನೋಡಿ, ಪದಗಳ ಅರ್ಥ ಪ್ರತಿಯೊಂದಕ್ಕೂ ಪಾಠದ ಹೆಡ್ಡಿಂಗ್ ಸರಿಯಾಗಿ ಹಾಕಬೇಕು. ಆಮೇಲೆ ಪದಗಳ ಅರ್ಥ ಅದರ ಕೆಳಗಿನ ಲೈನ್ ಒಳಗೆ ಬರೀಬೇಕು. ಇವನ್ನೆಲ್ಲ ಒಂದೊಂದು ಲೈನ್ ಬಿಟ್ಟು ಸರಿಯಾಗಿ ಬರೀಬೇಕು. ನೋಡಿ, ಪದಗಳ ಅರ್ಥ ಫಸ್ಟಿಗೆ ಏನಪ್ಪ? ಒಂದೇದು ಮುನಿ. ಮುನಿ ಅಂದ್ರೆ ಋಷಿ. ಲಭಿಸು ಅಂದ್ರೆ ದೊರಕು ಅಥವಾ ಸಿಗುವುದು. ಆಮೇಲೆ ಕೋಪ ಅಂದ್ರೆ ಸಿಟ್ಟು. ಮೆಟ್ಟು ಅಂದ್ರೆ ಇಷ್ಟಪಡು. ಇಚ್ಛೆ ಅಂದ್ರೆ ಬಯಕೆ, ಆಸೆ. ಧುಮುಕು ಅಂದ್ರೆ ಜಿಗಿ ಅಥವಾ ಹಾರು. ಪ್ರತ್ಯಕ್ಷ ಅಂದ್ರೆ ಕಾಣಿಸಿಕೊಳ್ಳು. ಕೈಯು ಅಂದ್ರೆ ನೆನೆ, ಒದ್ದೆಯಾಗು ಅಥವಾ ಹಸಿಯಾಗು. ಎದೆಗುಂದು ಅಂದ್ರೆ ಧೈರ್ಯಗೆಡುವುದು. ಈಗ ಇನ್ನು ಮುಂದಿನದೇನಪ್ಪ? ಪ್ರಶ್ನೋತ್ತರಗಳನ್ನ ಇವತ್ತು ನಾವು ಬರೆಯೋಣ. ನೋಡಿ, ಒಂದನೇ ಪ್ರಶ್ನೆ ಏನಿದೆ ನೋಡಿ. ಪ್ರಶ್ನೆ 1, ಭಗೀರಥ ಯಾರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು? ಭಗೀರಥ ಯಾರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು? ನೋಡಿ, ಅವನು ಯಾರಿಗೆ ಸ್ವರ್ಗ ಸಿಗಬೇಕಂತ ಅನ್ಕೊಂಡಿರ್ತಾನೋ? ತಾತಂದರಿಗೆ. ಹೌದಲ್ಲ? ಅವ್ರ ಅಜ್ಜಂದರಿಗೆ. ಭಗೀರಥ ತನ್ನ ತಾತಂದಿರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು. ಇನ್ನು ಎರಡನೇ ಪ್ರಶ್ನೆ ನೋಡಿ. ಪ್ರಶ್ನೆ 2. ಪ್ರಶ್ನೆ ಏನಿದೆ ಓದ್ರದ? ಋಷಿಗಳು ಭಗೀರಥನಿಗೆ ಏನೆಂದು ಹೇಳಿದರು? ಋಷಿಗಳು ಭಗೀರಥನಿಗೆ ಏನು ಹೇಳ್ತಾರ? ಋಷಿಗಳು ಭಗೀರಥನಿಗೆ ಏನೆಂದು ಹೇಳಿದರು? ಪ್ರಶ್ನೆ ಉತ್ತರಗಳನ್ನ ಏನ್ ಮಾಡಬೇಕು? ಒಂದೊಂದು ಲೈನ್ ಬಿಟ್ಟು ಬರೀಬೇಕು. ಹೌದಾ? ನೋಡಿ, ಉತ್ತರ ನೋಡಿ. ಋಷಿಗಳು ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು
ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಭಗೀರಥನಿಗೆ ಹೇಳಿದರು. ನೋಡಿ, ಇನ್ನ ಮೂರನೇ ಪ್ರಶ್ನೆ ನೋಡಿ. ಗಂಗೆ ಭಗೀರಥನಿಗೆ ಏನೆಂದು ಹೇಳಿದರು. ಗಂಗೆ ಏನಂತ ಹೇಳ್ತಾಳ ಭಗೀರಥನಿಗೆ? ಸಾರಿ, ಮೂರನೇ ಪ್ರಶ್ನೆ, ಭಗೀರಥನು ಏಕೆ ತಪಸ್ಸಿಗೆ ಕುಳಿತನು? ಪ್ರಶ್ನೆ 3 ನೋಡಿ. ಭಗೀರಥನು ಏಕೆ ತಪಸ್ಸಿಗೆ ಕುಳಿತನು? ಯಾಕೆ ತಪಸ್ಸಿಗೆ ಕುಳಿತವ? ಕಾರಣ ಏನಪ್ಪ? ನೋಡಿ, ದೇವಲೋಕದ ಪ್ರಶ್ನೆ ಉತ್ತರ ನೋಡಿ. ದೇವಲೋಕದ ಗಂಗೆಯನ್ನು ಭೂಮಿಗೆ ತರಲು ಭೂಮಿಗೆ ತರಲು ಭಗೀರಥ ತಪಸ್ಸಿಗೆ ಕುಳಿತನು. ಪ್ರಶ್ನೆ ಏನಾಯ್ತು ನೋಡಿ. ಪ್ರಶ್ನೆ ಏನೈತಿ? ಗಂಗೆ ಭಗೀರಥನಿಗೆ ಏನೆಂದು ಹೇಳಿದರು? ಗಂಗೆ ಭಗೀರಥನಿಗೆ ಏನೆಂದು ಹೇಳಿದರು. ಏನಂತ ಹೇಳ್ತಾಳಾಕಿ ಭಗೀರಥನಿಗೆ? ನೋಡಿ, ಉತ್ತರ ನೋಡಿ. ಗಂಗೆ ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ
ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು? ತಡೆಯುವವರು ಯಾರು ಎಂದು ಭಗೀರಥನಿಗೆ ಹೇಳಿದಳು. ಇನ್ನ 5ನೇ ಪ್ರಶ್ನೆ ನೋಡಿ. ಪ್ರಶ್ನೆ 5 ನೋಡಿ. ಗಂಗೆ ಹರಿಯುವ ರಭಸವನ್ನು ತಡೆದವರು ಯಾರು? ಗಂಗೆಯನ್ನು ಹರಿಯುವ ರಭಸವನ್ನು ಯಾರು ತಡೆ ಹಿಡಿದ್ರು? ಗಂಗೆ ರಭಸವನ್ನು ತಡೆದವರು ಯಾರು? ಆಕೆಯ ರಭಸವನ್ನು ಯಾರು ತಡೀತಾರೋ? ಹೇಳೋಣ. ತಲೆಯಲ್ಲಿ ಯಾರು ಇಟ್ಕೋತಾರೋ? ತಲೆಯಲ್ಲಿ ಆಕೆನ ಯಾರು ಇಟ್ಕೋತಾರೋ? ಶಿವ. ಹೌದಾ? ಗಂಗೆ ರಭಸವನ್ನು ತಡೆದವರು ಶಿವ. ನೋಡಿ, ಗಂಗೆಯ ರಭಸವನ್ನು ತಡೆದವರು ಯಾರು? ಗಂಗೆಯ ರಭಸವನ್ನು ತಡೆದವರು ಶಿವ. ನೋಡಿ, 5 ಪ್ರಶ್ನೆ ಉತ್ತರ ಎಲ್ಲ ಬರ್ತೀವಿ. ಈಗ ಅದ ಮುಂದಿನ ಪ್ರಶ್ನೆ ಏನಪ್ಪ? ಹೊಂದಿಸಿ ಬಳಿ. ಏನು? ಹೊಂದಿಸಿ ಬಳಿ. ಇವುಗಳನ್ನ ಏನು ಮಾಡ್ಬೇಕಪ್ಪ? ಒಂದೊಂದು ಲೈನ್ ಬಿಟ್ಟು ಬರೀ. ಈ ಪ್ರಶ್ನೆ ಉತ್ತರ ಬಂದ್ಮೇಲೆ ಹೊಂದಿಸಿ ಬರೆಯಲ್ಲಿ ಏನು ಮಾಡಬೇಕು? ಅಲ್ಲೇ ಜಾಗ ಇಟ್ಟು ಬರೆಯೋದಿಲ್ಲ. ಅವುಗಳನ್ನ ಮುಂದಿನ ಪೇಜ್ನಲ್ಲಿ ನೀಟಾಗಿ ಚಂದಂಗೆ ಬರೀಬೇಕು. ಒಂದೊಂದು ಲೈನ್ ಬಿಟ್ಟು ಬರೀರಿ. ಹೌದಾ? ಹೊಂದಿಸಿ ಬರೀ. ಒಂದನೇದೇ ನೋಡಿ. 1 2 3 ಕೊಟ್ಟಾರ. ಹೌದಾ? ಒಂದನೇದೇನಪ್ಪ? ಗಂಗೆ. ಆಮೇಲೆ ಎರಡನೇದ ಜಹನು. ಆಮೇಲೆ 3ನೇದ ಭಗೀರಥ. ಇಲ್ಲಿ ಮುಂದೆ ಏನ್ ಕೊಟ್ಟಾರಪ್ಪ? ಗಂಗೆ ಮುಂದೆ ರಾಜ ಅಂತ ಕೊಟ್ಟಾರ. ಆಮೇಲೆ ಜಹನು ಮುಂದೆ ನದಿ ಅಂತ ಕೊಟ್ಟಾರ. ಆಮೇಲೆ ಭಗೀರಥ ಮುಂದೆ ಮಹರ್ಷಿ ಕೊಟ್ಟಾರ. ಅಂದ್ರ ಗಂಗೆ ಏನಪ್ಪ? ಗಂಗೆ ಇದು ನದಿ. ಉತ್ತರ ಏನಪ್ಪ? ನದಿ. ಆಮೇಲೆ ಜಹನು ಯಾರಪ್ಪ? ಇದು ಮಹರ್ಷಿ. ಯಾರು? ಮಹರ್ಷಿ. ನೆಕ್ಸ್ಟ್ ಭಗೀರಥ ಯಾರಪ್ಪ? ರಾಜ. ನೋಡಿ, ಇವನ್ನೆಲ್ಲ ಒಂದು ಲೈನ್ ಬಿಟ್ಟು ಬರೀಬೇಕು. ಆಮೇಲೆ ಇಲ್ಲಿ ಘಟನೆಗಳನ್ನು ಕೊಟ್ಟಾರಪ್ಪ.
ಇಲ್ಲೇ ಹೇಳಿಕೆಗಳನ್ನು ಕೊಟ್ಟಾರ. ಕೆಳಗಿನ ಘಟನೆಗಳನ್ನು ಕೊಟ್ಟಿರುವ ಸ್ಥಳದಲ್ಲಿ ಅನುಕ್ರಮವಾಗಿ ಬರೆಯಿರಿ. ಬುಕ್ ನೆಗಿರೋ ಹೌದಾ. ಫಸ್ಟಿಗೆ ಏನೈತಿ ದಾಳಿಸ್ತೀನಿ, ಮುಂದಿನ ಇಲ್ಲಿ ಬರೀತೀನಿ. ನೋಡಿ ಕೆಳಗಿನ ಘಟನೆಗಳನ್ನು ಅನುಕ್ರಮವಾಗಿ ಬರೆಯಿರಿ. ಅನುಕ್ರಮವಾಗಿ ಬರೆ. ಮೊದಲೇ ಘಟನೆ ಏನು ಬರ್ತೈತಪ್ಪ ಇಲ್ಲಿ ನೋಡಿ. ಮೊದಲೇ ಘಟನೆ ಏನು ಬರ್ತೈತಿ ಇಲ್ಲಿ? ಗಂಗೆ ಭೂಮಿಯನ್ನು ತರಲೇಬೇಕೆಂದು ಭಗೀರಥ ತಪಸ್ಸು ಮಾಡಿದ. ಫಸ್ಟಿಗೆ ಮೊದಲು ತಪಸ್ಸು ಮಾಡ್ತಾನ, ಗೊತ್ತಿಲ್ಲ. ಫಸ್ಟಿಗೆ ನೋಡಿ, ಗಂಗೆಯನ್ನು ಭೂಮಿಗೆ ಅದಕ್ಕೆ ತರಲೇಬೇಕೆಂದು ತರಲೇಬೇಕೆಂದು ಭಗೀರಥ ತಪಸ್ಸು ಮಾಡಿದ. ಇದು ಒಂದನೇ ಘಟನೆ ಫಸ್ಟಿಗೆ, ಹೌದಾ? ತಪಸ್ಸು ಮಾಡಿದ. ತಪಸ್ಸು ಮಾಡಿದ. ಇನ್ನು ಎರಡನೇ ಘಟನೆ ಏನಂತಂದ್ರೆ, ಗಂಗೆ ಭೂಮಿಗೆ ಧುಮುಕಿ ಹೇಳಿದ್ರು. ಅವ ತಪಸ್ಸು ಮಾಡಿದ್ಮೇಲೆ ಗಂಗೆ ಏನ್ ಮಾಡ್ದಪ್ಪ? ಭೂಮಿಗೆ ಕಲಿತ. ಎರಡನೇ ಘಟನೆ, ಗಂಗೆ ಭೂಮಿಗೆ ಧುಮುಕಿ ಹರಿದು ಬಂದಳು. ಎರಡನೇ ಘಟನೆ ಹರಿದು ಬಂದಳು. ಇವನು ಒಂದೊಂದು ಲೈನ್ ಬಿಟ್ಟು ಬರೀ. ಹರಿದು ಬಂದಳು. ಇನ್ನು ಮೂರನೇ ಘಟನೆ ನೋಡಿ. ಮೂರನೇ ಘಟನೆಯಿಂದ ಶಿವನು ಗಂಗೆಯನ್ನು ಶಿರಲ್ಲಿ ಧರಿಸಿದ. ಆಕಿ ಜೋರಾಗಿ ಹರಿದು ಬರುವಾಗ ಏನ್ ಮಾಡ್ತಾನಪ್ಪ? ಗಂಗೆ ಏನ್ ಮಾಡ್ತಾನಪ್ಪ? ಶಿವ ತನ್ನ ಶಿರದಲ್ಲಿ ಧರಿಸಿದ. ಶಿವನು ಗಂಗೆಯನ್ನು ತನ್ನ ಶಿರದಲ್ಲಿ ಧರಿಸಿದ. ಇನ್ನು ನಾಲ್ಕನೇ ಘಟನೆ ಏನಪ್ಪಾ ನೋಡಿ. ಲಾಸ್ಟಿಗೆ ಏನ್ ಮಾಡ್ತಾನು? ಆಕಿ ಜೋರಾಗಿ ಬರೆದಾಗ ಎಲ್ಲ ಏನಾಗ್ತೈತಪ್ಪ? ಎಲ್ಲ ಆಶ್ರಮಗಳು ಇವು ಎಲ್ಲ ಬಚ್ಕೊಂಡು ಹೋಗ್ತಾವ. ಅವಾಗ ಜೀವನು ಮತ್ತೆ ಏನ್ ಮಾಡ್ತಾನು? ಒಂದ ಗುಟಿಗೆ ಅಕ್ಕಿ ಕುಡಿದು ಬಿಡ್ತಾವ, ಹೌದಿಲ್ಲ? ಆ ನಂತರ ಬಹಳ ಪ್ರಾರ್ಥನೆ ಮಾಡ್ಕೊಂಡ್ ಕೂಡಲೇ ಭಗೀರಥ ಅವನ ಪ್ರಾರ್ಥನೆ ಮಾಡ್ಕೊಂಡ್ ಕೂಡಲೇ ಏನ್ ಮಾಡ್ತಾನು? ಅವನ ಇದನ್ನೆಲ್ಲ ಕೇಳಿ ಅವ ಏನ್ ಮಾಡ್ತಾನು? ತನ್ನ ಕಿವಿಯಿಂದ ಏನ್ ಮಾಡ್ತಾನು? ಗಂಗೆಯನ್ನ ಹರಿಬಿಡ್ತಾನೆ. ಜಾನು ಮಹರ್ಷಿ ಗಂಗೆಯನ್ನು ಕಿವಿಯ ಮೂಲಕ, ಎಡ ಮೂಲಕ
ಕಿವಿಯ ಮೂಲಕ ಹರಿಯಲು ಬಿಟ್ಟನು. ಹರಿಯಲು ಬಿಟ್ಟನು. ನೋಡಿ ಇವುಗಳನ್ನು ಕೂಡ ನೀವೇನ್ ಮಾಡ್ಬೇಕಪ್ಪ, ಒಂದು ಲೈನ್ ಬಿಟ್ಟು ಒಂದು ಲೈನ್ ಬರಬೇಕು. ಹೌದಾ? ಈಗ ಏನೇನು ಬರ್ದಿದ್ವಿ ನಾವು? ಫಸ್ಟ್ ಪದಗಳ ಅರ್ಥ ಬರ್ದ್ವಿ, ಆಮೇಲೆ ಪ್ರಶ್ನೋತ್ತರ ಬರ್ದ್ವಿ, ಆಮೇಲೆ ಹೊಂದಿಸಿ ಬರ್ದ್ವಿ, ಆಮೇಲೆ ಈ ಕೆಳಗಿನ ಘಟನೆಗಳನ್ನು ಅನುಕ್ರಮವಾಗಿ ಬರೀ ಇವುಗಳನ್ನ ಬರ್ದ್ವಿ. ಈಗ ಮುಂದಿನ ಅವಧಿಯಲ್ಲಿ ನಾವು ಏನ್ ಮಾಡೋಣಪ್ಪ, ಇನ್ನೇನು ಬರ್ತದೆ, ಕೊಟ್ಟಿರುವ ಮಾತನ್ನು ಯಾರು ಯಾರು ಹೇಳಿದರು, ಆಮೇಲೆ ಭಾಷಾ ಚಟುವಟಿಕೆ ನಾನಾರ್ಥಗಳನ್ನು ಬರೆ, ನುಡಿಗಟ್ಟು ನಿನ್ನ ಸ್ವಂತ ವಾಕ್ಯದಲ್ಲಿ ಬರೆ, ಆಮೇಲೆ ಪದಗಳನ್ನು ಸರಿಪಡಿಸಿ ಬರೆ, ಸೂಕ್ತವಾದ ಅರ್ಥ ಹುಡುಕಿ ಬರೆ, ಆಮೇಲೆ ಲೇಖನ ಚಿಹ್ನೆಗಳನ್ನ ಬರೆಯೋಣ. ಇವತ್ತಿಗೆ ಈ ತರಗತಿಯನ್ನು ಮುಗಿಸುತ್ತೇನೆ. ಧನ್ಯವಾದಗಳು.